ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಕಣ್ಣಿಗೆ ತೋರಿದರ ಮೇಲೆ ತೀರ್ಪು ಮಾಡಬೇಡಿರಿ, ನ್ಯಾಯವಾದ ತೀರ್ಪು ಮಾಡಿರಿ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ವಾಕ್ಯದಲ್ಲಿ ನಾವು ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕಣ್ಣಿಗೆ ತೋರುವುದರ ಮೇಲೆ ತೀರ್ಪು ಮಾಡಬೇಡಿರಿ, ನ್ಯಾಯವಾದದನ್ನು ತೀರ್ಪು ಮಾಡಿರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ? ನಮ್ಮ ಕಣ್ಣಿಗೆ ಕಾಣುವುದನ್ನು ನೋಡಿ ಇದು ಸರಿಯಾದಂತದಾಗಿದೆ, ಇದು ತಪ್ಪಾಗಿದೆ ಎಂಬುದಾಗಿ ನಾವು ತೀರ್ಪು ಮಾಡುತ್ತಾ ಇದ್ದೇವಾ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಒಂದು ವ್ಯಕ್ತಿಯನ್ನಾಗಲಿ ಒಂದು ವಸ್ತುವನ್ನಾಗಲಿ ನಾವು ನೋಡುವಾಗ ಅದು ಸರಿ ತಪ್ಪು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಆ ಒಂದು ಸನ್ನಿವೇಶದಲ್ಲಿ ಆ ವ್ಯಕ್ತಿ ಕೂಡ ಆಗಿರಬಹುದು, ಆ ವಸ್ತುವನ್ನು ಕೂಡ ಆಗಿರಬಹುದು, ಮತ್ತು ಆ ಸಮಯದಲ್ಲಿ ಆ ಒಂದು ಸಂದರ್ಭ ಅವರಿಗೆ ಬಂದಿರಬಹುದು. ಅದನ್ನು ನೋಡುವಾಗ ನಾವು ಇದು ಸರಿಯಾಗಿಲ್ಲ ಎಂಬುದಾಗಿ ನಾವು ತೀರ್ಪು ಮಾಡುತ್ತಾ ಇದ್ದೇವಾ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಕಣ್ಣಿಗೆ ಕಾಣುವುದನ್ನು ನೋಡಿ ತೀರ್ಪು ಮಾಡುವಾಗ ಅದು ನ್ಯಾಯವಾದದ್ದು ಆಗುವುದಿಲ್ಲ ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ನ್ಯಾಯವಾದ ತೀರ್ಪು ಮಾಡಬೇಕಾದರೆ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ನಮ್ಮ ಕಣ್ಣಿಗೆ ಕಾಣುವುದನ್ನು ನಾವು ಅದನ್ನು ನೋಡಿ ಮತ್ತು ಅದರ ಹಿಂದಿನ ಜೀವಿತವನ್ನು, ಆ ಒಂದು ಕೆಲಸದ ಹಿಂದಿನ ಜೀವಿತವನ್ನು ನೋಡಬೇಕು, ಆ ವ್ಯಕ್ತಿಯ ಹಿಂದಿನ ಜೀವಿತವನ್ನು ನೋಡಬೇಕು. ನೋಡಿ ನಾವು ಆವಾಗ ನಾವು ಸರಿಯಾದ ನ್ಯಾಯವಾದ ತೀರ್ಪು ಮಾಡುವುದಕ್ಕಾಗುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಲೋಕದಲ್ಲಿ ನೋಡುವಾಗ ಯಾರೋ ತಪ್ಪು ಮಾಡುತ್ತಾರೆ, ಆ ಸನ್ನಿವೇಶ ನೋಡಿದ ಕ್ಷಣ ಇದು ತಪ್ಪು ಎಂಬುದಾಗಿ ನಾವು ಹೇಳುವಂತವರಾಗಿದ್ದೇವೆ. ಅವರ ಎದುರುಗಡೆ ಇರತಕ್ಕಂತ ಜನರು ಅವರಿಗೆ ಏನನ್ನು ಮಾಡಿದ್ದಾರೆ, ಅವರು ಯಾಕೆ ಅವರ ಮೇಲೆ ತಪ್ಪು ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಿಲ್ಲ. ನೋಡಿದ ಕ್ಷಣವೇ ತಪ್ಪು ಹೊರಿಸುವುದಕ್ಕೆ ಹೋಗುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಕಣ್ಣು ನೋಡುವುದನ್ನು ನೋಡಿ ನಾವು ತಪ್ಪು ಎಂಬುದಾಗಿ ತೀರ್ಮಾನ ಮಾಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕಣ್ಣು ನೋಡಿದನ್ನು ನೋಡಿ ನೀವು ತೀರ್ಪು ಮಾಡಬೇಡಿರಿ, ನ್ಯಾಯವಾದದನ್ನು ನೋಡಿ ನೀವು ವಿಚಾರಿಸಿ ನೀವು ತೀರ್ಪು ಮಾಡಿರಿ, ನ್ಯಾಯವಾದ ತೀರ್ಪು ಮಾಡಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಈ ಲೋಕದ ಜನರಿಗೆ ನಾವು ಕಣ್ಣಿನ ದೃಷ್ಟಿಯಿಂದ ನೋಡಿ ನಾವು ತೀರ್ಪು ಮಾಡುತ್ತಾ ಇದ್ದೇವಾ? ಅವರಿಗೆ ಒಂದು ತಪ್ಪಾದ ಒಂದು ತೀರ್ಪು ನಾವು ಮಾಡ್ತಾ ಇದ್ದೇವಾ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಸರಿಯಾದ ನ್ಯಾಯ ತೀರ್ಪು ಮಾಡಬೇಕೆಂಬುದಾಗಿ ನೋಡುವಾಗ ಆ ಒಂದು ಸನ್ನಿವೇಶದಲ್ಲಿ ಏನಾಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಹೇಗೆ ಮಾಡಿದರು ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ನಾವು ನ್ಯಾಯವನ್ನು ಸರಿಯಾದ ನ್ಯಾಯ ತೀರ್ಪು ಮಾಡುವಂತವರಾಗಬೇಕು. ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಕಣ್ಣಿಗೆ ಕಾಣುವುದನ್ನು ಇದು ತಪ್ಪು ಎಂಬುದಾಗಿ ನಾವು ತೀರ್ಪು ಮಾಡಿ ಆ ವ್ಯಕ್ತಿಯನ್ನು ನಾವು ಶಿಕ್ಷಿಸುವುದಕ್ಕಾಗಿ ಗುರಿ ಮಾಡುತ್ತಾ ಇದ್ದೇವಾ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಕಣ್ಣಿಗೆ ಕಾಣುವುದನ್ನು ನೋಡಿ ನಾವು ತೀರ್ಪು ಮಾಡುವಾಗ ಆ ವ್ಯಕ್ತಿ ಶಿಕ್ಷೆಗೆ ಗುರಿ ಆಗುವಂತವನಾಗಿದ್ದಾನೆ. ನಾವು ಆ ಸಮಯದಲ್ಲಿ ಯಾರ ತಪ್ಪಿದೆ, ಯಾವುದಕ್ಕಾಗಿ ತಪ್ಪು ಮಾಡಿದ್ದಾರೆ ಎಂಬುದಾಗಿ ನಾವು ವಿಚಾರಿಸಿ ನ್ಯಾಯವನ್ನು ಮಾಡುವಾಗ ಆ ವ್ಯಕ್ತಿಯ ಜೀವಿತವನ್ನು ನಾವು ಬದಲಾಯಿಸುವುದಕ್ಕೆ ಒಂದು ಮಾರ್ಗದರ್ಶನ ತೋರಿಸದ ಹಾಗೆ ಆಗುವಂತದಾಗಿದೆ. ಈ ಒಂದು ದಿನದಲ್ಲಿ ನಾವು ತಪ್ಪು ಮಾಡುವಂತ ವ್ಯಕ್ತಿಯನ್ನು ನೋಡಿದ ಕ್ಷಣವೇ ಇದು ತಪ್ಪು ಎಂಬುದಾಗಿ ತೀರ್ಪು ಕೊಡ್ತಾ ಇದ್ದೇವಾ? ಆ ವಿಚಾರಣೆ ಮಾಡಿ ನಾವು ತಪ್ಪು ಎಂಬುದಾಗಿ ನ್ಯಾಯವಾದ ರೀತಿಯಲ್ಲಿ ಅವರಿಗೆ ನಾವು ಶಿಕ್ಷೆಯನ್ನು ಕೊಡ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ದೃಷ್ಟಿಸಿ ನೋಡುವ ಒಂದು ನೋಟದಲ್ಲಿ ಸರಿ ತಪ್ಪು ತಿಳಿಯುವುದಿಲ್ಲ. ನಾವು ಆ ವಿಚಾರವನ್ನು ವಿಚಾರಿಸಿ ನೋಡಿದಾಗ ಆವಾಗ ಅದು ತಪ್ಪಾಗಿದೆನೋ ಸರಿಯಾಗಿದೆನೋ ಎಂಬುದಾಗಿ ನಾವು ತಿಳಿದುಕೊಂಡು ನ್ಯಾಯವಾದ ಒಂದು ತೀರ್ಪು ಕೊಡುವಂತವರಾಗಿದ್ದೇವೆ.
ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.